ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್. ಇವತ್ತು ಏನಂತಂದರೆ ಇಡೀ ಜಗತ್ತೇ ನಿಮ್ಮ ಕೈಯಲ್ಲೈತೆ ಅಂತ ಅಂತಾರೆ. ಆದರೆ ನಾನು ಹೇಳ್ತೀನಿ, ಇಡೀ ಜಗತ್ತು ನಿಮ್ಮ ಕೈಲೈತೆ, ಆದರೆ ನನ್ನ ಕಮೆಂಟ್ಸ್, ಲೈಕ್ಸು, ಶೇರ್ಸ್, ಸಬ್ಸ್ಕ್ರೈಬ್ ಕೂಡ ನಿಮ್ಮ ಕೈಲಿದೆ ಅಂತ ಹೇಳ್ತಾ ವಿಡಿಯೋನ ಆರಂಭಿಸೋಣ. ಬನ್ನಿ ಫ್ರೆಂಡ್ಸ್, ನೋಡೋಣ ನಿನ್ನೆ ಏನಾಯಿತು ಅಂತ ತಿಳ್ಕೊಳ್ಳೋಣ ಲೈಟಾಗಿ. ಏನಂತಂದರೆ ನಿನ್ನೆ ಪ್ರಾರ್ಥನಾ ಮತ್ತು ಹೇಮ ಅಂತ ನಡ್ಕೊಂಡು ಬರ್ತಾಯಿದ್ರು. ಪೊಲೀಸ್ ಪೇದೆಗೆ ಸಿಕ್ಕ ಅನುಭವವನ್ನು ಅವನು ಹೇಳ್ತಾನೆ. ಯಾಕಂತಂದರೆ ಅವ್ರು ಮನೆ ಬಿಟ್ಟು ಬಂದಿದ್ದಾರಲ್ಲ, ಅವನ ಮಗಳು ಕೂಡ ಮನೆ ಬಿಟ್ಟು ಹೋಗಿರ್ತಾಳೆ, ಅದನ್ನು ಹಂಚ್ಕೊಳ್ತಾನೆ. ಅವ್ರ ಮುಂದೆ ಮೇನ್ ಕ್ಯಾರೆಕ್ಟರ್ ಲೀಡ್ ಮಾಡ್ತಾರೆ, ಅವ್ರಿಗೆ ಗೊತ್ತಿರಲ್ಲ ಯಾವ ಥರ ಲೀಡ್ ಮಾಡ್ತಾರೆ ಅಂತ. ಬನ್ನಿ ಫ್ರೆಂಡ್ಸ್ ನೋಡೋಣ ಯಾವ ಥರ ಲೀಡ್ ಮಾಡ್ತಾರೆ ಅಂತಂದು. ಏನಾಗಿತ್ತು ಅಂತಂದರೆ ರಾತ್ರಿಯ 3ನೇ ಜಾವ ಆರಂಭವಾಗಿತ್ತು. ಅಂದರೆ ರಾತ್ರಿಯ 3ನೇ ಜಾವ ಆರಂಭವಾಗಿತ್ತು. ಆ ಟೈಮಲ್ಲಿ ಏನು ಹೇಳ್ತದೆ ಅಂದರೆ, ಅಂಥ ಕತ್ತಲಿನಲ್ಲಿಯೂ ಕಿಸೆಯಿಂದ ಬೀಗದ ಕೈ ತೆಗೆದು, ಯಾರು ಹಿಮವಂತ ಕಿಸೆಯಿಂದ ಬೀಗದ ಕೈ ತೆಗೆದು ಅದನ್ನು ಬೀಗದ ಕಣ್ಣಿಗೆ ಚುಚ್ಚಿ ಕರುವಕ್ಕಾಗಿ ಬಾಗಿಲು ತೆರೆದು ಕೋಣೆ ಸ್ವಿಚ್ ಹಾಕಿದ ಹಿಮವಂತ ಇಲ್ಲಿ ಕೀಲಿ ಕೈ ತಗೊಂಡು ಬೀಗ ತೆಗೆದು ಅದರ ಕೋಣೆಯ ಸ್ವಿಚ್ಚನ್ನು ಹಾಕ್ತಾನೆ ಹಿಮವಂತ. ಆಗ ಬಾಗಿಲಲ್ಲೇ ನಿಂತುಕೊಂಡೇ ಹೆಬ್ಬೆರಳಿನ ಗಾಯ ನೋಡಿಕೊಂಡವಳು ಪ್ರಾರ್ಥನಾ. ಅವಳಿಗೆ ಗಾಯ ಆಗಿತ್ತಲ್ಲ, ಅವಳು ಬಾಗಿಲಲ್ಲಿ ನಿಂತ್ಕೊಂಡು ಅವಳ ನೋವನ್ನು ನೋಡಿಕೊಂಡು ಒಟ್ಟು ನಡೆದದ್ದು ಎಷ್ಟು ಕಿಲೋಮೀಟ್ರ್ ಅಂತ ಪ್ರಶ್ನೆ ಮಾಡ್ಕೊತಾಳೆ. ಓಕೆ, ನಮ್ಮ ಪ್ರೇಮಕ್ಕೆ ಶಕ್ತಿ ಇರುವುದು ಹೌದಾ? ಅಂದರೆ ಇಲ್ಲಿ ಹಿಮವಂತನ ಕೇಳ್ತಾ ಇದ್ದಾಳೆ ಏನಂತಂದು, ನಮ್ಮ ಪ್ರೇಮಕ್ಕೆ ಶಕ್ತಿ ಇರುವುದು ಹೌದಾ? ಸಪ್ತಪದಿಗೆ ಮುಂಚೆ ಹಾಕಿದ ಹೆಜ್ಜೆಷ್ಟು ಎಣಿಸಿದವರು ಯಾರು ಅಂತಂದು ಕೇಳ್ತಾಳೆ. ಆ ಕೇಳಿದ ಸಂದರ್ಭದಲ್ಲಿ ಚನ್ನರಾಯಪಟ್ಟಣದಿಂದ ಶಿವಮೊಗ್ಗ ಎಂದರೆ ಸುಮ್ಮನೆನಾ? ಬಹಳ ದೂರವೇ. ಈ ಹೊತ್ತಿಗೆ ಅಣ್ಣ ಎದ್ದು ಹಾಲು ಕರೆಯಲು ಸಿದ್ಧವಾಗಿರುತ್ತಾನೆ. ಅಮ್ಮ ಕಣ್ಣೀರು ಒರೆಸ್ಕೊಂಡಿರ್ತಾಳೆ. ಅವರು ಇನ್ನು ನಮ್ಮನ್ನು ಹುಡುಕುವುದಿಲ್ಲ ಅಂತಂದು ಹಿಮವಂತ ಹೇಳ್ತಾನೆ. ಏನಂತಂದ್ರೆ, ನಮ್ಮಣ್ಣ ಇಷ್ಟೊತ್ತಿಗಾಗಲೇ ಹಾಲು ಕರೆಯೋಕ್ಕೆ ಎದ್ದಿರ್ತಾನೆ, ನಮ್ಮಮ್ಮನೂ ಕಣ್ಣೀರು ಒರೆಸ್ಕೊಂಡು ನಮ್ಮನ್ನು ಯಾರು ಹುಡುಕುವುದಿಲ್ಲ ಅಂತಂದು ಹೇಳ್ತಾರೆ. ಹಾಗೆ ಪ್ರಾರ್ಥನೆ ಹೇಳ್ತಾಳೆ. ಪ್ರಾರ್ಥನಾ ಹಾಗೆ ಆಲೋಚಿಸುತ್ತಾ ಬಾಗಿಲಲ್ಲೇ ನಿಂತಿದ್ದರೆ ಹಿಮವಂತ್ ಅಂದರೆ ಅಲ್ಲೇ ಆಲೋಚನೆ ಮಾಡ್ಕೊಂತ ಅಲ್ಲೇ ನಿಂತ್ಕೊತಾಳೆ. ಆಗ ಹಿಮವಂತ್ ಕೋಣೆಯ ಪುಟ್ಟ ಕಿಟಕಿಗಳನ್ನೆರಡು ತೆರೆದು ಹೊಸ ಗಾಳಿಗೆ ಜಾಗ ಮಾಡಿಕೊಡ್ತಾನೆ. ಇಲ್ಲಿ ಏನಂತಾನೆ, ಹಿಮವಂತ ಕೋಣೆಯ ಪುಟ್ಟ ಕಿಟಕಿಗಳನ್ನೆರಡು ತೆರೆದು ಹೊಸ ಗಾಳಿಗೆ ಜಾಗ ಮಾಡಿಕೊಟ್ಟ. ಮೂಲೆಯಲ್ಲೇ ಪುಟ್ಟ ಬಚ್ಚಲಲ್ಲಿ ಕಾಲು ತೋಯಿಸಿಕೊಂಡು ಅವಸರವಾಗಿ ಪ್ಯಾಂಟ್ ಬದಲಿಸಿ ಬಣ್ಣದೊಂದು ಲುಂಗಿ ಉಟ್ಟುಕೊಂಡು ಕುಕ್ಕರ್ಗಾಲಲ್ಲಿ ಕುಳಿತು ಸದ್ದಿಲ್ಲದೆ ಉರಿಯುವ ಸ್ಟವ್ ಹಚ್ಚಿ ಅಲ್ಯೂಮಿನಿಯಂ ತಪ್ಪಲೆಯೊಂದರಲ್ಲಿ ನೀರು ಕಾಯಲು ಇಟ್ಟ. ಏನು ಮಾಡ್ತಾನೆ, ಪ್ಯಾಂಟ್ ಹೊಚ್ಕೊಂಡು ಅವಸರವಾಗಿ ಪ್ಯಾಂಟ್ ಹೊಚ್ಕೊಂಡು ಒಂದು ಲುಂಗಿ ಕಟ್ಕೊಂಡು ಅಲ್ಲೇ ಸ್ಟವನ್ನು ಆನ್ ಮಾಡಿಬಿಟ್ಟು ಬಿಸಿ ನೀರನ್ನು ಇಡ್ತಾನೆ. ಬಿಸಿ ನೀರು ಇಟ್ಬಿಟ್ಟು ಕಾಲು ತೊಳೆಯಲ್ಲಿ ಬಿಸಿ ನೀರು ಇಟ್ಕೊಳ್ತಾನೆ. ಅದಕ್ಕೂ ಪ್ರಾರ್ಥನಾ ಬಾಗಿಲಲ್ಲಿ ನಿಂತವಳು ಏನಕ್ಕೂ ಅಲ್ಲೇ ನಿಂತ್ಕೊಂಡವಳು ಒಂದು ಕ್ಷಣ ಮಟ್ಟಿಗೆ ಗೊಂದಲಕ್ಕೆ ಬಿದ್ದವಳಂತೆ ನಿಂತಲ್ಲೇ ಹರಿದಾಡಿದಳು. ಯಾರು ಇಲ್ಲಿ ಪ್ರಾರ್ಥನಾ ಒಂದು ನಿಮಿಷಕ್ಕೆ ಗೊಂದಲಕ್ಕೆ ಬಿದ್ದಂತೆ ಹರಿದಾಡ್ತಾಳೆ. ಏನಕ್ಕೆ ಹರಿದಾಡ್ತಾಳೆ ಅಂತಂದರೆ, ಆಗ ಆ ಟೈಮಲ್ಲಿ ಹಿಮವಂತ, ಬಾ ಒಳಕ್ಕೆ, ಇವತ್ತಿನಿಂದ ಆ ಅಪರಾತ್ರಿಯ ನಿಮಿಷದಿಂದಲೇ ನಾವು ಹೊಸ ಬದುಕು ಕಟ್ಟಿಕೊಳ್ಳಬೇಕು ಪ್ರಾರ್ಥನಾ. ಇದೇ ಪುಟ್ಟ ಕೋಣೆಯಿಂದ ಸ್ಟೌವಿನ ಮೇಲೆ ನೀರಿಟ್ಟು ಎದ್ದು ನಿಂತ ಹಿಮವಂತ. ಆ ಪುಟ್ಟ ಕೋಣೆಯಿಂದ ನೀರಿಟ್ಟು ಅವನೇನು ಹೇಳ್ತಾನೆ, ನಾವು ಹೊಸ ಬದುಕು ಕಟ್ಟಿಕೊಳ್ಬೇಕು ಇವತ್ತು ರಾತ್ರಿಯಿಂದ ಅಂತಂದು ಪ್ರಾರ್ಥನೆಗೆ ಹೇಳ್ತಾರೆ. ಆಗ ಯಾವ ದೇವತೆಗಳು ತತಸ್ತಂದರೂ ಎಡಗಾಲು ಇಟ್ಟುಬಿಟ್ಟೆ ಅನಿಸುತ್ತೆ ಅಂತಂದು ಪ್ರಾರ್ಥನೆ ಹೇಳ್ತಾಳೆ. ಏನಂತಾಳೆ, ಎಡಗಾಲು ಇಟ್ಬಿಟ್ಟೆ ಅಂತಂದು ಹೇಳ್ತಾಳೆ ಅವಳು. ಏನು ಕೇಳ್ತಾಳೆ ಅಂದರೆ, ಬಲಗಾಲಿನ ಹೆಬ್ಬೆರಳು ಚುಳ್ಳೆಂದಿತ್ತು. ಅವಳದೇನಾಗಿತ್ತು, ಬಲಗಾಲಿನ ಹೆಬ್ಬೆರಳು ಒಡೆದಿತ್ತು, ಚುಳ್ಳೆಂದಿತ್ತು. ಕೋಣೆಯೊಳಕ್ಕೆ ಮೊದಲ ಬಾರಿಗೆ ಬಂದವಳು ಬಲಗಾಲಿಟ್ಟು ಬರಬೇಕಿತ್ತ ಅಂತಂದು ಪ್ರಶ್ನೆ ಮಾಡ್ತಾಳೆ. ಶಕುನು ಸರಿಯಾಗಿಲ್ವಾ ಅಂತಂದು ಪ್ರಶ್ನೆ ಮಾಡ್ತಾಳೆ. ಹಾಗಂದಾಗ ಹಿಮವಂತ ನಗ್ತಾನೆ. ಏನಕ್ಕೆ ನಗ್ತಾನೆ ಅಂತಂದರೆ, ಅದು ಬಲಗಾಲಿನ ಜೊತೆಯಲ್ಲೇ ಹುಟ್ಟಿದೆ. ಅಶುಭ ಅನ್ನೋದಾದರೆ ಫೋಟೋದಲ್ಲಿನ ಭಗವಂತನಿಗೆ ಎಡಗಾಲು ಇರಬಾರದಿತ್ತು ಅಂತ ಹಿಮವಂತ ಹೇಳ್ತಾನೆ. ಏನು ಹೇಳ್ತಾಳೆ ಆಕಿ, ನಾನು ಎಡಗಾಲು ಇಟ್ಟು ಬಂದ್ಬಿಟ್ಟೆ ಅಂತ ಅಂತಾಳೆ. ಹಂಗಿತ್ತಂದರೆ ದೇವ್ರ ಫೋಟೋ ಇರ್ತದಲ್ಲ, ದೇವ್ರ ಫೋಟೋ ಇದ್ದಾಗ ಆ ಟೈಮಲ್ಲಿ ಅಶುಭ ಅಂತಂದರೆ ದೇವ್ರ ಫೋಟೋ ಒಳಗಡೆ ಎಡಗಾಲೇ ಮಾಡ್ತಾ ಇದ್ದಿಲ್ಲ ಅವರು. ಎಡಗಾಲ ಮಾಡಿದ್ದಾರೆ, ಅದು ಅಶುಭ ಅಲ್ಲ, ಒಳ್ಳೆಯದೇ ಅಂತಂದು ಹೇಳ್ತಾನೆ. ಹೇಳ್ತಾನೆ, ತೆಪ್ಪಗೆ ಅಲ್ಲಿರೋ ಕುರ್ಚಿ ಬಿಚ್ಚಿಕೊಂಡು ಕೂತ್ಕೋ, ಬಲಗಾಲು ಗಾಯ ಮಾಡಿಕೊಂಡಿದ್ದೆ, ಅದಕ್ಕೆ ಮದ್ದು ಮಾಡ್ತೀನಿ, ಕೊಂಚ ರಿಲ್ಯಾಕ್ಸ್ ಆಗೋ ಅಂತಂದು ಹೇಳ್ತಾನೆ. ಯಾರಿಗೆ, ಹಿಮವಂತ ಪ್ರಾರ್ಥನೆಗೆ ಹೇಳ್ತಾನೆ. ಮೊದಲು ಚೂರು ಉರಿಯುತ್ತೆ, ಆಮೇಲೆ ಹಿತ ಅನಿಸುತ್ತೆ. ಮೊದಲು ಸ್ವಲ್ಪ ಚೂರು ಉರಿಯುತ್ತೆ, ಆಮೇಲೆ ಹಿತ ಅನಿಸುತ್ತೆ. ಹೀಗಿಡು ಕಾಲು, ನೀರು ತುಂಬ ಬಿಸಿಯಾಗೇನಿಲ್ಲ. ಉಗುರು ಬೆಚ್ಚಗಂತಾರಲ್ಲ, ಉಗುರೇ ಪೆಟ್ಟು ಮಾಡಿಕೊಂಡಿರೋದು. ಉಗುರು ಬೆಚ್ಚಗಂತಾರಲ್ಲ ಆ ಥರ ನೀರಿದ್ದಾವೆ, ನೀನು ಉಗುರು ಪೆಟ್ಟು ಮಾಡ್ಕೊಂಡೈತೆ. 2 ಹನಿ ಡೆಟಾಲು ಬ್ಯಾಂಡೇಜ್ ಸುತ್ತಿದ್ರೆ ಗಾಯ ಒಳಗೆ ಮುದಿ ಬೀಳುತ್ತದೆ. ಹಾಗಂತನ 2 ಹನಿ ಡೆಟಾಲ್ ಹಾಕಿ ಬ್ಯಾಂಡೇಜ್ ಸುತ್ತಿದ್ರೆ ನಿನ್ನ ಕಾಲು ಮುದಿ ಬೀಳುತ್ತದೆ, ಅಂದರೆ ನೋವಾಗ್ತದೆ ಸ್ವಲ್ಪ.
ನೋವಾಗಿ ಮಾಯವಾಗ್ತೈತೆ. 5ನೇ ದಿನ ಬಿಚ್ಚಿ ನೋಡಿದರೆ ಕ್ಯೂ ಆರಾಮಾಗಿ ಕಾಲಿಡು, ಬಕೆಟಿನಲ್ಲಿ ಕಾಲು ಮುಳಿಸಿಕೊಂಡು ಕೂತರೆ ಆ ಹಿತವೇ ಬೇರೆ ಅಂತಂದು ಹೇಳ್ತಾನೆ. ಯಾರು? ಹಿಮವಂತ ಪ್ರಾರ್ಥನೆಗೆ ಹೇಳ್ತಾನೆ. ಯಾಕಂದರೆ ಅವಳಿಗೆ ನೋವಾಗಿತ್ತಲ್ಲ ಕಾಲೆಂದು, ಅದಕ್ಕೋಸ್ಕರ ಈ ಥರ ಮಾಡಿ ಅಂತಂದು ಹೇಳ್ಕೊಂಡು ಅವರು ಹೊರಗಡೆ ಪ್ರಾಣ ಹೋಗುವಷ್ಟು ಚಳಿ ಇದೆ ಅನ್ನುತ್ತಾ ಎದ್ದು ಹೋಗಿ ಬಾಗಿಲು ಮುಂದೆ ಮಾಡಿದ. ಯಾರು? ಹಿಮವಂತ ಬಾಗಿಲು ಮುಂದೆ ಮಾಡ್ತಾನೆ, ಒಳಗೆ ಚಳಿ ಐತೆ ಅಂತಂದು. ಆ ಟೈಮಲ್ಲಿ ಕಾಂಪೌಂಡಿನಾಚೆಗೆ ನಿಶ್ಚಲವಾಗಿ ಮರದಡಿಯಲ್ಲಿ ಕತ್ತಲಲ್ಲಿ ಆ ತನಕ ನಿಂತಿದ್ದ ರಸೂಲ್ ಜಮಾದಾರ್ ಕದಲಿದ್ದು ಕಾಣಿಸಿತ್ತು. ಆ ಟೈಮಲ್ಲಿ ಅವನು ಬಾಗಿಲು ಮುಂದೆ ಮಾಡುತ್ತಾನ, ಅಲ್ಲಿ ನಿಶ್ಚಲವಾಗಿರ್ತಕ್ಕಂಥ ಕತ್ತಲಲ್ಲಿ ಅವನ ಜಮಾದಾರ್ ಕದಲಿದ್ದು ಕಾಣಿಸ್ತೈತೆ. ಆಮೇಲೆ ಕದಲಿದ್ದು ಅವನ ಹಳೆಯ ಸೈಕಾಲು. ಕಡೆಗೆ ಕೇಳಿಸಿದ್ದು ಏನಂತಂದರೆ ಅವರಿಗೆ ಅವನದೊಂದು ಅಸಮಾಧಾನವಿತ್ತು. ಅದು ನಿಟ್ಟುಸಿರು ಬಿಟ್ಟು ಹೇಳ್ತಾನೆ ಅವನದೊಂದು ಅಸಮಾಧಾನವಿತ್ತು ಅಂತ. ಹಿಮವಂತ ಅವಳ ಪಾದಗಳನ್ನೆರಡೂ ತೋಯಿಸಿದ್ದ. ಹಿಮವಂತ ಹೆಬ್ಬೆರಳು ಡೆಟಾಲು ನುಂಗಿ ಸಣ್ಣಗೆ ಕಿರಿಚಿಕೊಂಡು ಸುಮ್ಮನಾಗಿತ್ತು. ಅಬ್ಬ, ಏನು ಗೊತ್ತಾ? ಹೆಬ್ಬೆರಳು ಡೆಟಾಲು ನುಂಗಿ ಕಿರಿಚಿಕೊಂಡು ಆಮೇಲೆ ಸುಮ್ಮನಾಗಿತ್ತಂತೆ. ಎಂಥ ವರ್ಣನೆ ಅಂತ. ಬಕೀಟಿನಲ್ಲಿ ಮುಳುಗಿದ್ದ ಅವಳ ಪಾದಗಳನ್ನೆರಡು ಹಿತವಾಗಿ ತೊಳೆದಿದ್ದ. ಆ ಬಕೆಟ್ನಲ್ಲಿ ಮುಳುಗಿರ್ತಕ್ಕಂಥ ಅವಳ ಪಾದಗಳನ್ನೆರಡು ಹಿತವಾಗಿ ತೊಳೆದಿದ್ದ. ಉಗುರು ಬೆಚ್ಚಗಿನ ನೀರಿನಲ್ಲಿ ಅದ್ದಿ ಅವಳ ಕಾಲ್ಬೆರಳ ತುದಿಗಳನ್ನು ತುಂಬ ಮೃದುವಾಗಿ ಒತ್ತಿದ್ದ. ಆಮೇಲೆ ಇಮ್ಮಡ, ಇಡೀ ಪಾದ, ಕಾಲಿನ ಕಂಬ, ಮೀನುಗಂಡಕ್ಕೆ ಬರುವ ಹೊತ್ತಿಗೆ ಪ್ರಾರ್ಥನಾ ಸಂಕೋಚದ ಮುದ್ದೆಯಾಗಿದ್ದಳು. ಏನು ಮಾಡ್ತಾನೆ ಅವನು? ಅವಳ ಕಾಲನ್ನು ತೊಳೆದು ಮೀನುಗಂಡ, ಕಾಲು, ಕಂಬಗಳನ್ನು ಎಲ್ಲ ಒತ್ತುತ್ತಾ ಇದ್ದಾಗ ಅವಳಿಗೆ ಏನಾಗುತ್ತಂದರೆ ಸಂಕೋಚದ ಮುದ್ದೆ ಆಗಿರ್ತಾಳೆ. ಆ ಟೈಮಲ್ಲಿ ಅವಳು ಕುಳಿತ ಕುರ್ಚಿಯಲ್ಲಿ ಅಂದಾಡಿದಳು. ಅಂದರೆ ಅವಳಿಗೆ ತುಂಬ ಮೃದು ಅನಿಸಿತ್ತು. ಅವನು ಕಾಲು ಒತ್ತೋದು ಎಲ್ಲ, ಅವನಿಗೆ ತುಂಬ ಪ್ರೀತಿಯಿಂದ ಕಾಲು ಒತ್ತಿದ್ದ, ಎಲ್ಲ ಮಾಡಿದ್ನಲ್ಲ, ಕಾಲೆಲ್ಲ ಅವಳಿಗೆ ಸ್ವಲ್ಪ ರಿಲ್ಯಾಕ್ಸ್ ಅನಿಸಿತ್ತು ಆಗಿತ್ತಲ್ಲ. ನೋಡಿ ಫ್ರೆಂಡ್ಸ್, ಯಾವ ಥರ ಇದೆ ಅಂತಂದರೆ, ಏನಂತಂದರೆ ಅವರು ಬಂದಿದ್ದರು, ಇದೆಲ್ಲ ಕಷ್ಟ ಆಯಿತು, ಅವರು ಈಗ ಹೊಸ ಜೀವನ ಕಟ್ಕೊಳ್ತಾ ಇದ್ದಾರೆ. ಹೌದಾ? ಇದಾಗಿತ್ತು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಇಂಥ ವಿಡಿಯೋಗಳನ್ನು ನೋಡಲು ಇನ್ನೂ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಹಾಗೆ ಅಂತ ಹೇಳ್ತಾ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋ ಮುಗಿಸೋಣ. ಬಾಯ್, ಟೇಕ್ ಕೇರ್.